ಪಮ್ಮು ಬ್ರೋದು ಮದ್ವೆ ಇದೆ. ಪಮ್ಮು ಲವ್ ಸ್ಟೋರಿ. ಅಮ್ಮ ಹೆಂಗ್ ಗೊತ್ತಾಯ್ತು ಪಮ್ಮು ಲವ್ ಸ್ಟೋರಿ ಬಗ್ಗೆ? ನೋಡಿ ಹೆಂಗ್ ತಿಂತವಳು ನಮ್ಮ ಅಕ್ಕ. ಎಮ್ಮೆ ತಿನ್ನ ಡಯಟ್ ಇಲ್ಲ ಏನಿಲ್ಲ, ಇಡಿಸೋದೆ ನಾನ್ ಸ್ಟಾಪ್. ಅದೇ ಗೌಡ್ರು ಹೇಳ್ತಿರೋದು. ಪಮ್ಮು ಬ್ರೋ ನಡೀರಿ ಒಂದ್ಸರಿ ಸ್ಪೀಡಾಗಿ ಓಡ್ರಿ ನೋಡೋಣ. ಓಡ್ರೆ 1 ಕೋಟಿ, ಓಡಿದ್ರೆ 1 ಕೋಟಿ. ಯಾರಿಗೋಸ್ಕರ ಅಮ್ಮ ಅವ್ರ ತರ ನಡ್ತೋರ್ಸಿ ಈಗ. ಅಮ್ಮನ ರೋಸ್ಟ್ ಮಾಡ್ತಾರಲ್ಲ ಕೊಡ್ರಿ ನಿಮ್ಗಿಂತ ಜಾಸ್ತಿ ಪಮ್ಮುನ. ಅಮ್ಮನ ರೋಸ್ಟ್ ಮಾಡ್ತಾರೆ. ಬಟ್ ನಾನು ಗೈಸ್ ಗೌಡ್ರು ಮತ್ತೆ ಪಮ್ಮುಪ್ರ ಜಾಸ್ತಿ ಮಾತಾಡೋದು ನೋಡಿಲ್ಲ. ಈಗ ನಾನು ಬ್ಲಾಗ್ ಮಾಡ್ಬೇಕು, ಅವ್ರಿಬ್ಬರೇ ಜಾಸ್ತಿ ಮಾತಾಡ್ತಾರೆ. ಒಂದು ಏನೋ ಫೋನ್ ಮಾಡ್ದೇನೋ ಕೇಳ್ದೇನೋ ಅಷ್ಟೇ. ಅಣ್ಣ ಆಯ್ತಣ್ಣ ಅಷ್ಟೇ. ಅದಕ್ಕಿಂತ ಹೆಚ್ಚಾಗಿ ನಾನು ಒಂದ್ ದಿವಸ ಕೇಳೇ ಇಲ್ಲ. ಅದೇ ಅಷ್ಟೇ. ಅದು ನಮ್ ತರ ಅಂತ ಹೇಳಿದ್ದು. ಗೌಡ್ರೆ ನೀವು ನಡ್ ತೋರಿಸಿ ಗೌಡ್ರೆ. ಪಮ್ಮುಬ್ರ ತರ ಪಮ್ಮುಬ್ರ ನೋಡಿ ರೋಸ್ಟ್ ಮಾಡ್ತಾವ್ರೆ. ನೀವು ಹೋಗಿ. ಅಮ್ಮ ನೋಡಿ ಯಾವ್ದೋ ಟೆನ್ಷನ್ ಅಲ್ಲಿ ಕೂತವ್ರೆ, ಏನೋ ರಿವೆಂಜ್ ತಗೋತಾರಂತೆ. ರಿಯಾನ್ ಅವ್ರೆ ಟೆನ್ಷನಲ್ಲಿ ಬಟ್ಟೆ ಹುಡುಕ್ತವ್ರೆ. ಟೆನ್ಷನಲ್ಲಿ ಸ್ಕ್ರೋಲ್ ಮಾಡ್ತಾವ್ರ ಕಣ, ಟಕ್ 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 ಅಂತ. ಒಳ್ಳೆ ಹೆಣ್ಮಕ್ಳಿಗೆ ಒಳ್ಳೆ ಎಕ್ಸಾಂಪಲ್ ಇವರು. ಟೆನ್ಷನ್ ಆದ್ರೆ ಏನ್ ಮಾಡ್ತಾರೆ, ಸ್ಕ್ರೋಲ್ ಮಾಡ್ತಾರೆ. ಬಟ್ಟೆ ನೋಡೋದಷ್ಟೇ, ಶಾಪಿಂಗ್ ಮಾಡಲ್ಲ. ನೋಡೋದಷ್ಟೇ, ನೋಡೋದು ನೋಡ್ತಾರೆ ಅಷ್ಟೇ. ಹಬ್ಬ ಹೊಟ್ಟೆ ತುಂಬತಪ್ಪ, ಸಾಕಾಯ್ತು. ನನ್ನ ಮದುವೆ ಆನಿವರ್ಸರಿ ಆಯ್ತು ಗೈಸ್. ಇವರು ಯಾವ್ದೋ ರಿಲೇಟಿವ್ ಮದ್ವೆ ಅಂತ ಇವ್ರದ್ದು, ಅದಕ್ಕೆ ನಾನು ಬರ್ಲೇಬೇಕಂತೆ. ನಾನು ಹೋಗಲ್ಲ. ನಿಮ್ ಮದ್ವೆ ಇದ್ರೆ ಕರೀರಿ, ಬರ್ತೀನಿ. ನಿಮ್ ಮದ್ವೆ ಮಾಡ್ಕೊಳ್ಳಿ. ನಿಮ್ಮ ಮದ್ವೆಗೆ ಆನಿವರ್ಸರಿಗೆ ಕರೀತೀನಿ. ಹಂಗೆ ನೆಕ್ಸ್ಟ್ ವರ್ಷ ನಾಳೆ ತಮ್ಮನೇಲಿ ಆಗ್ತದೆ ನೋಡಿ. ವಿಡಿಯೋನಾ ಏನನ್ಬೇಕು? ಏನ್ ಯಾವ್ದು ಒಳ್ಳೆ ಹಾಡು ಹಾಕಿ. ಆಮೇಲೆ ಯಾವ್ದು? ಸ್ಟೇಯಿಂಗ್ ಇನ್ ಕಾರ. ರೀಲ್ಸಾ? ಥ್ಯಾಂಕ್ ಯು. ಬೇಸು ಈಗ ಡಿಸ್ಚಾರ್ಜ್ ಆಗ್ತಿದೆ. ಎಲ್ಲ ಮುಗ್ದೋಯ್ತು. ಹುಷಾರಿಲ್ಲ, ಮುಗ್ದೋಯ್ತು. ಈಗ ಡಿಸ್ಚಾರ್ಜ್ ಆಗ್ತಿದೆ. ಎಲ್ಲ ಮುಗ್ದೋಯ್ತು ಅಂತವ್ರೆ. ಮಕ್ಕ ಯಾಕೋ ಬೆಳ್ಳಗೆ ಕಾಣ್ತವಳೆ. ನಮ್ಮ ಅಕ್ಕ ಯಾಕೋ ಬೆಳ್ಳಗೆ ಆಗೋಳ್ಕೊಣ ಸಡನ್ ಆಗಿ. ನೋಡು, ಸೆಲ್ಫ್ ಕೇರ್ ಮಾಡಿದ್ರೆ ಹಿಂಗೆ ಆಗ್ತಾರೆ. ಹಾಂ, ಈಗ ನೋಡಿ ಫುಲ್ ಕಾನ್ಫಿಡೆಂಟ್. ಈಗ ಕಾನ್ಫಿಡೆಂಟ್ ಆಗಿದೆಯಾ ಲೈಫಲ್ಲಿ. ಆಕ್ಚುಲ್ ಆಗಿ ಬೆಳ್ಳಗಾಗಿದ್ದಾಳೆ ನಮ್ಮ ಅಕ್ಕ. ಲಿಟ್ರಲಿ ಏನು ಮಾಡ್ತಿದ್ಯಾ? ಹೆಂಗೆ ಏನು ಹಚ್ತಿದ್ಯಾ? ನಮ್ಮ ಅಮ್ಮನೂ ಮೊದಲು ಬೇರೆ ಕಲರ್ ಇದ್ರು, ಈಗ ಸ್ವಲ್ಪ ಬೆಳ್ಳಗಾಗಿದ್ದಾರೆ. ನಮ್ಮ ಅಕ್ಕ ನಮ್ಮ ಅಮ್ಮಗಿಂತ ಬೆಳ್ಳಗಾಗಿದ್ದಾಳೆ. ಲಿಟ್ರಲಿ ನಿಜವಾಗ್ಲೂ ಸುಳ್ಳು ಹೇಳ್ತಿಲ್ಲ ಅಲ್ವಾ ಸಂಜೆ? ನೈಟ್ ಅಲ್ಲ, ನಾನು ಏನು ಹಚ್ಕೋತೀಯ ಸುರು, ನೀವೇನು ಹಚ್ಕೋತೀಯ ಸುರು, ನಾನು ಹಚ್ಕೋತೀನಿ ಸುರು, ಇದನ್ನ ಹಚ್ಕೊಳ್ಳೋ ಸುರು, ಈ ಕ್ರೀಮ್ ಹಚ್ಕೊಳ್ಳೋ ಸುರು. ಫೋನ್ ಮಾಡಿದಾಗ ಅದೇ ಕೇಳೋದು. ಹೆಲ್ತ್ ಹಾಳಾಗ್ಬಿಟ್ರೆ ನರ್ಕ ಅಲ್ಲ ಸಂಜಯ್? ಗೈಸ್ ನಮ್ಮ ಅಕ್ಕ ಈಗ ನಾರ್ಮಲ್ ಬ್ಲಾಗ್ ಮಾಡಿದ. ಇನ್ಮೇಲೆ ಏನು ಮಾಡ್ಬೋತಾ ಸೋನು? ಏನು ಮಾಡ್ಬೋತಾ? ಒಂದು ಸ್ಪೀಕರ್ ಇಟ್ಕೊ ಮೇನ್ ರೋಡಲ್ಲಿ, ನಿಮ್ಮ ಮನೆ ಕೆಳಗೆ ಒಂದು ಬಟ್ಟೆ ಹಾರ್ಸ್ಕೊ, ಮೈಕ್ ಇಟ್ಕೊಂಡು ಆಡಾಡು. ನೀನು ಸಾಕಾಗಿ ಆಡ್ತೀಯ. ಆಗಲ್ಲ? ಒಂದು 2,000 ಕಲೆಕ್ಷನ್ ಆಗಲ್ವಾ? ಟೈಮ್ ಸರಿ ಇಲ್ಲ. ಹೌದಾ? ಕರ್ಮನ ಇದು? ನೀವು ಆಡಾಡಿ ನಮಗೆ ಕೊಡೋ ಹಿಂಸೆ ಅಲ್ಲ ಇದು ಕರ್ಮ. ಕರ್ಮ ನೀನು ಹಾಡು ಕೇಳೋದಾಗಿ ಬರೋದು ಕರ್ಮ ಅಂದ್ರೆ. ಮಗನ ಸಿಂಗಿಂಗ್ ಸ್ಕಿಲ್ ನೀವು ಕೇಳೋದಕ್ಕೆ ಆಡಿಸ್ತಿಲ್ಲ. ಒಂದು ಹಾಡು ಮೊನ್ನೆ ಆಡಿದ್ರಲ್ಲ, ಯಾವ ಸಾಂಗ್ ಅದು? ಕಾರಲ್ಲಿ ಆಕ್ಷಣ ಅದು ನೋಡಿ, ಅದು ಲಿರಿಕ್ಸ್ ಬರುತ್ತೆ. ಅದು ಯಾವಾಗ ಏನಾಯ್ತು ಯಾಕೋ ಕಾಡಿ ಜೊತೆಗಾಡು ನಾನು
ಅದು ಯಾವಾಗ ಏನಾಯ್ತು ಯಾಕೋ ಕಾಣೆ. ಯಾವ್ದಾದ್ರು ಗೊತ್ತಿರೋದು ಹಾಡು ಯಾವ್ದು ಬರುತ್ತೆ? ಯಾವ್ದು ಲಿರಿಕ್ಸ್ ಗೊತ್ತಿಲ್ಲ, ನೋಡ್ಕೊಂಡು ಆಡ್ತಿರ್ಬೇಕಲ್ಲಿ, ಕಾರಲ್ಲಿ ಆಡ್ತಿರ್ಬೇಕು. ಎಲ್ಲ ವರ್ಡ್ ಗೊತ್ತಿಲ್ಲ. ಇವನು ಕಾನ್ಫಿಡೆಂಟ್ ಆಗಿ ಆಡ್ತಾಳಲ್ಲ. ಕಾನ್ಫಿಡೆಂಟ್ ಅಲ್ಲಿ ಆಡೋದು. ಸಲ್ಯೂಟ್ ಕಾನ್ಫಿಡೆನ್ಸ್ಗೆ. ಈ ಕಾನ್ಫಿಡೆನ್ಸ್ ಪ್ರತಿಯೊಬ್ಬರು ಬರಲಿ. ಫೈನಲಿಂದ ಹೊರಟು ಈಗ ನಾವು ಒಬ್ಬೊಬ್ಬರನ್ನು ಡ್ರಾಪ್ ಮಾಡೋದಿದೆ ನಮ್ಮ ಅಕ್ಕ ಮನೆಗೆ. ಮಾಡಿಲಿಂದ ಹೊರಟದಷ್ಟೇ. ಗಾಯ್ಸ್ ಒಂದು ಗುಡ್ ನ್ಯೂಸ್ ಇದೆ ಗಾಯ್ಸ್. ಪಮ್ಮು ಬ್ರೋದು ಮದ್ವೆ ಇದೆ. ಇನ್ಮೇಲೆ ನನ್ನ ಮದ್ವೆ ರೀಚ್ ನೋಡಿ ಹೆಂಗಿರುತ್ತೆ. 1 ಮಿಲಿಯನ್ ಒಂದು ಬ್ಲಾಗ್ ಇವಾಗ. ಪಮ್ಮು ಬ್ರೋ ಮದ್ವೆ. ಇಬ್ರು ಪಮ್ಮು ಲವ್ ಸ್ಟೋರಿ ಅಂತ ಇವತ್ತು ಕಾಂಟೆಂಟ್ ಹಾಕ್ತೀನಿ ಬ್ರೋ. ಸರ್ಜರಿ ಮಾಡಿಸ್ಕೊಂಡು ಲವ್ ಸ್ಟೋರಿ ಹೇಳಿರೋದು ನೀವು ಒಬ್ಬರೇ ಅಂತ. ಸ್ವಲ್ಪ ಹೇಳಿ ಬ್ರೋ ನಿಮ್ಮ ಲವ್ ಸ್ಟೋರಿನ. ಆಮೇಲೆ ಹೇಳ್ತೀರಾ? ಇವತ್ತಿನ ಕಾಂಟೆಂಟ್ ಬೇಡ. ಸ್ವಲ್ಪ ಕಮ್ಮಿ ಆಗ್ಲಿ, ಎಲ್ಲರೂ ಆಚೆ ಹೋಗ್ಬಿಟ್ಟು ಮಾತಾಡೋದು. ನೋವು ಕಮ್ಮಿ ಆಗಿ ಲವ್ ಬಗ್ಗೆ ಆಮೇಲೆ ಹೇಳ್ತಾರೆ. ಓಕೆ ಗೈಸ್, ನೀವು ತಾಳ್ಮೆ ಇಡಿ, ಒಂದೊಳ್ಳೆ ಲವ್ ಸ್ಟೋರಿ ಬರೋದಿದೆ ನಮ್ಮ ಫ್ಯಾಮಿಲಿಲಿ. ಅಮ್ಮ ಹೆಂಗ್ ಗೊತ್ತಾಯ್ತು ಪಮ್ಮು ಲವ್ ಸ್ಟೋರಿ ಬಗ್ಗೆ? ನಾನು ನಮ್ಮ ಅಕ್ಕನ ಮಗನ್ಗೆ ಹೇಳಿದೆ, ನಮ್ ತಮ್ಮಂದಿರಿಗೆಲ್ಲಾನು ಯಾವ್ದಾರ ಒಂದ್ ಹೆಣ್ಣು ನೋಡ್ರು ಹಳ್ಳಿ ಅಂದ್ರೆ ಓದಿರ್ಬೇಕು ಹುಡುಗಿ, ಒಂಚೂರು ಓದಿರ್ಲಿ, ಅವ್ಳು ಕೆಲಸ ಮಾಡ್ತೀನಿ ಅಂದ್ರೂ ಪರವಾಗಿಲ್ಲ, ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಮ್ಮ ಮನೆಗೆ ಅಡ್ಜಸ್ಟ್ ಆಗಿ ಇರೋ ತರ ಹುಡುಗಿ ನೋಡ್ರಿ ಅಂತಾನೆ ಅಂದಿದ್ದೆ. ಇವಾಗ ಹೆಂಗೆ ನನ್ ಸೊಸೆ, ನಮ್ ದೊಡ್ಡ ಸೊಸೆ ಹೆಂಗವಳು, ಅವಳು ಬರೋಳು ಹಂಗೆ ಇದ್ರೆ ಸಾಕು ಅಂತ ನಾನು ಅಂದಿದ್ದೆ. ಆಮೇಲೆ ನಮ್ಮ ಅಕ್ಕನ ಮಗ ಅವ್ನ್ ಬಾಯ್ ಬಿಡಿಸ್ದ, ಏನೋ ಮಾತಾಡೋಣ, ಏನೋ ಎತ್ತ ಎಲ್ಲಿ ಏನಾದ್ರು ಹೋಗ್ಲಿ, ನೀನ್ ಇಷ್ಟಪಟ್ಟಿದ್ರೆ ಹೇಳ್ಬಿಡು. ಮತ್ತ ಆಮೇಲೆ ನಾಳೆ ದಿವಸ ನಾವ್ ನೋಡಿ ಮುಗುಳು ನಗೆ ನೋಡಿ ಅಮ್ಮ, ಇಲ್ಲಿ ಮುಗುಳು ನಗೆ ಸರ್ಜರಿ ಆಗಿ ನೋವಲ್ಲಿದ್ರು ಮುಗುಳು ನಗೆ ಕಮ್ಮಿ ಇಲ್ಲ. ಆಮೇಲೆ ಅವನ ಹತ್ರ ಬಾಯ್ ಬಿಟ್ಟಿದ್ದ ಅವತ್ತು, ಇಲ್ಲ ಹಿಂಗಿದೆ ಅನ್ಬಿಟ್ಟು ಅಂತ. ಅಮ್ಮ ಆಡೋದ್ ಕೇಳಿ ಅಮ್ಮ ಜೋರಾಗಿ. ಮ್ಯೂಸಿಕ್ ಆಡ್ತಾರ ಅಮ್ಮ. ಇದೊಂದು ಮೆಮೊರಿ ಇರುತ್ತೆ ನಿಮ್ಗೆ, ನನ್ನ ಸರ್ಜರಿ ದಿನ ಹೇಗಿತ್ತು ಅಂತ ನೋಡಕ್ಕೆ. ನನ್ನ ಬ್ಲಾಗ್ ಓಪನ್ ಮಾಡಿ ಸರ ಅಂತ ಹೇಳ್ಕೊಂಡು ಹೋಗ್ಬಿಟ್ರೆ ನೋಡಿ ಗೈಸ್, ನಮ್ಮ ಬ್ಲಾಗ್ ನಾವೇ ನೋಡಿ ವ್ಯೂಸ್ ತಗೊಳ್ಳೋದು ಹಿಂಗೆ. ಏನು ಫಸ್ಟ್ ಅಮ್ಮ ನೋಡ್ತಾರೆ, ಲೇಟ್ ಆಗಿ ಬಂದ್ರೆ ಪಮ್ಮು ಇಲ್ಲ ಪ್ರಶಾಂತ್, ಬೇಗ ಬಂದ್ರೆ ಅಮ್ಮ ಫಸ್ಟ್ ನೋಡ್ಬಿಟ್ಟಿರ್ತಾರೆ, ಆಮೇಲೆ ಇನ್ನೊಂದ್ಸತಿ ನಾನು. ಎಷ್ಟೆಲ್ಲ ನೋಡಿದ್ರೆ ಅದು ವ್ಯೂಸ್ ಬರುತ್ತಾ ಗೊತ್ತಿಲ್ಲ. ಗೈಸ್ ನಮ್ಮ ಅಕ್ಕ ಮನೆಗೆ ಬಂದು ಕಾಫಿ ತಗೋತಾ ಇದೀವಿ. ಗೈಸ್ ನಾವೆಲ್ಲ ಇಲ್ಲಿದ್ರೆ ನಾವು ಅಪ್ಪ ನೋಡಿ ಅಲ್ಲಿ ಹೋಗಿ ಇಷ್ಟೊತ್ತಿಗೆ ವಾಕಿಂಗ್ ಮಾಡ್ತಾವ್ರೆ ಮೇನ್ ರೋಡಲ್ಲಿ. ಅಲ್ಲಿ ನೋಡಿ ಇಷ್ಟೊತ್ತಿಗೆ ವಾಕಿಂಗ್ ಮಾಡ್ತಾವ್ರಿ ಇಲ್ಲಿ. ಪಪ್ಪ ಏನು ವಾಕಿಂಗ್ ಮಾಡ್ತಾ ಇದ್ದೀರಾ? ವಾಕಿಂಗ್ ಮಾಡ್ತಾವ್ರೆ. ಅಮ್ಮ ಬಾಯ್ ಬಾಯ್. ಮಲ್ಕೊಳ್ಳಿ ನೀವು ಎದ್ದು ಬರ್ಬೇಡಿ. ಬಾಯ್ 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 ಅಮ್ಮ ಬಾಯ್ ಬಾಯ್ ಕೊಡ್ರೆ ಬಾಯ್ ಸಿ ಯು. ನಮ್ಮ ಅಕ್ಕನ ಲಿಫ್ಟಲ್ಲಿ ಲಾಕ್ ಆಗಿಬಿಟ್ಬಿಟ್ಟಿದೆ. ಸುಮ್ಮನೆ ಇರ್ಬೇಕು, ಮಾತಾಡ್ಬಿಡಿ. ಬಾಯ್. ಸಂಜಯ್, ಹಾಕೊಳ್ಳೋಕ್ಕೆ ಊಟ ಇದ್ರು, ಮಲ್ಗಕ್ಕೆ ನೀರಿದ್ರು, ಕುಡಿಯಕ್ಕೆ ನಿದ್ದೆ ಇದ್ರು, ಜೀವನ ಎಷ್ಟು ವಿಚಿತ್ರ ಅಲ್ವಾ? ಏನೇನ್ ಮಾತಾಡ್ತಿದ್ದೀನಿ? ವಿಚಿತ್ರ ಅಲ್ವಾ ಜೀವನ? ಎಲ್ಲ ವಿಚಿತ್ರನೇ. ಬಾ ಅಲ್ಲೋಲ್ಲ ಕಲ್ಲೋಲ್ಲ. ಅಲ್ಲಿ ನಮ್ಮ ಅಕ್ಕ ವಿಚಿತ್ರ ಅಂತೆ. ಹೋಗೈಸು ನಮ್ಮ ಅಕ್ಕ ಮನೆಯಿಂದ ಹೊರಟು ನಮ್ಮ ಅಮ್ಮನ ಅಪ್ಪನ ಸಿಸಿನಲ್ಲಿ ಡ್ರಾಪ್ ಹಾಕಿ ಈಗ ವರುಣ್ ಬ್ರೋ ಮನೆ ಹತ್ರ ಹೋಗಿ ಈಗ ಸ್ಟೌನ್ ಬ್ರೋ ಮನೆ ಹತ್ರ ಹೋಗ್ತಾ ಇದ್ದೀವಿ. ಸ್ಟೌನ್ ಬ್ರೋ ಮೀಟ್ ಮಾಡಿ ತುಂಬ ದಿನ ಆಯಿತು, ಒಂದ್ಸರಿ ಮಾತಾಡ್ಕೊಂಬರೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಗರ್ಲ್ಸ್ ನೋಡಿ ನಾವು ಸ್ಟ್ರಾಬೆರಿ ಶ್ರವಣ್ ಮನೆಗೆ ಬಂದಿದ್ದೇವೆ. ಸ್ಟ್ರಾಬೆರಿ ಶ್ರವಣ್ ಬ್ರೋ ಹಾಯ್. ಏನೋ ಇಟ್ಟಿದ್ದೀರಾ ಸ್ಟವಲ್ಲಿ ಹೊಗೆ ಬರ್ತಾ ಇದೆ. ಅಣ್ಣನ ಮನೇಲಿ ಏನಾದ್ರು ಒಂದು ಎಷ್ಟು ಇರುತ್ತೆ ಫ್ರೆಂಡ್ಸ್. ನಾವು ವರುಣ್ ಬ್ರೋ ನಿಮ್ಗೆ ಗೊತ್ತಾ, ನಾವು ಮಾತಾಡ್ತಾ ಈಗ ಇವ್ರನ್ನ ಶ್ರವಣ್ ಬ್ರೋ ಮುಂದೆ ಕರಿತೀವಿ. ನಾನು ಇವ್ರು ಮಾತಾಡ್ಬೇಕಾದ್ರೆ ಅಣ್ಣನ ಮನೆಗೆ ಹೋಗೋಣ, ಅಣ್ಣ ಅಂತ ನಾವು ರೆಫರ್ ಮಾಡೋದು ಹೆಂಗೆ? ದೇವ್ರ ನೀರು ಈ ಜಲ ಮೇಲೆ ಅಣ್ಣನ ಮನೆಗೆ ಹೋಗೋಣ. ಏನ್ ಅಣ್ಣ ಫೋನ್ ಮಾಡಿದ್ರಾ? ನಮ್ಮ ತಾಯಣೆ ಫ್ರೆಂಡ್ಶಿಪ್ ಐ ಸ್ವೇರ್. ಅಲ್ಲ ನಾವು ಅಣ್ಣ ಅಂತೀವಿ, ಜೇಬಿನವ್ರು ಎತ್ಕೊಡ್ರಿ. ಆ ತಮ್ಮಂದಿರ್ ಖುಷಿಯಾಗಿ ಏನಾರು ಎತ್ಕೊಡಿ. ಓವನ್ ಎತ್ಕೊಡ್ತೀರಾ?
ಇದು ಕೊಡಿ ಗೈಸ್. ಫೈನಲಿ ಹೊರಟಿದ್ದೀವಿ ನಾವು ಇಲ್ಲಿಂದ ಈಗ. ಬರಲ್ಲ ಬ್ರೋ? ಛೇ ನೋಡ್ಕೊಂಬಿಟ್ಟವ್ರೆ. ಅಯ್ಯೋ ಬ್ರೋ ಇನ್ನೊಂದು ದೇಪಿದ್ದೀನಿ ಬ್ರೋ, ಇನ್ನೊಂದು ದೇಪಿದ್ದೀನಿ. ಅದೇನು ಗೆಸ್ ಮಾಡ್ರೆ ಕೊಡ್ತೀನಿ. ಏನು ತಗೊಂಡಿದ್ದೀರಾ? ಗೆಸ್ ಮಾಡಿ. ನಿಮ್ಗೆ ಏನು ಗೊತ್ತಾಗುತ್ತೆ ಎತ್ಕೊಂಡು ಹೋಗಿರೋದು? ನಾನೇ ಕೊಟ್ಬಿಡ್ತೀನಿ. ಇಲ್ಲ ಒಂದು ನಿಮಿಷ, ಎಲ್ಲಿ ಇಟ್ಕೊಂಡೆ? 300 ಪಾಕೆಟ್. ಟಿಶ್ಯೂ ವಾಪಸ್ ಕೊಟ್ಟು ಇಷ್ಟೇ ದೇಪಿರ್ಬೋದು ಅನ್ಕೊಂಡಿರ್ತಾರೆ. ಲೈಫಲ್ಲಿ ಒಂದು ಕಾರ್ ಓಡಿಸೋಕೆ ಇಷ್ಟ ಇರೋ ಫ್ರೆಂಡ್ ಇರಬೇಕು ಗೈಸ್. ಅದು ನಮ್ಮ ವರುಣ್ ಬ್ರೋ. ನಾನು ಬೇಡ ಅಂದ್ರು ನಾನೇ ಓಡಿಸ್ತೀನಿ ಅಂತ. ದೇವರೇ ಅದು ಹೇಳಿಲ್ಲ, ಕೊಟ್ಟಿದ್ದು ನನಗೆ. ನನ್ನ ಲೈಫಲ್ಲೇ ನನಗೆ ತಲೆನೋವು ಬಂದರೆ ಸಂದೀಪ್ ಬ್ರೋ. ಕಾರಿಗೆ ಬರೋಕ್ಕೆ ನಂಗೆ ಒಂಥರ ಇರಿಟೇಷನ್. ಬಂದಾಗ ನಾನೇ ಕಾರ್ ಓಡಿಸ್ತಿದ್ದೆ. ಇವ್ರ ಮನೆ ಕೆಳಗೆ ಏನಾದ್ರು ಹೋದ ಈ ಸೀಟಿಗೆ ಶಿಫ್ಟ್ ನನಗೊಂಥರ ಶಾಕ್ ಆಗ್ಬಿಟ್ಟಿರುತ್ತೆ. ಏನು ಆಟೋಮೆಟಿಕ್ ಕಾರ ಇದು, ಕುತ್ಕೊಂಡು ಪಕ್ಕ ಟೆಸ್ಲಾ ಥರ ಬಂದ್ಬಿಟ್ಟವ್ರ ಅಂತ. ಇವಾಗ ನಾ ಮನೆಗೆ ಗೈಸ್. ಅಣ್ಣ ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದವ್ರು. ನಿಮಿಷ ಕೇಳಿಸ್ಕೊಳ್ಳಿ. ಏನ್ ತಿನ್ನೋರು ಗಂಟ್ಲು ನೋವು ಬಂದ್ರೆ? ವಿಸ್ಕ್ ವಿಸ್ಕ್ ಬ್ರೋ. ಬ್ರೋ ಮತ್ತೆ ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದ್ರೆ ಹಂಗ ಹೇಳ್ತಾರೆ. ವಿಸ್ಕ್ ವಿಸ್ಕ್ ಬ್ರೋ. ವಿಸ್ಕ್ ಹೇಳಿ. ವಿಸ್ಕ್ 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 ಬ್ರೋ. ವಿಸ್ಕ್ ನೀ ವಿಸ್ಕ್ 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 ಇಡೀ ನೈಟ್ ಪ್ರಾಕ್ಟೀಸ್ ಮಾಡೋರು ಇವರು. ಒಂದ್ಸರಿ ರಾಂಗ್ ಹೇಳ್ತಿದ್ರೆ ಒಂದ್ಸರಿ ರಾಂಗ್ ಹೇಳಿ ಬ್ರೋ. ಏನ್ ಹೇಳಿ? ವಿಕ್ಸ್ ರಾಂಗ್. ಕರೆಕ್ಟ್ ಆಗಿ ಹೇಳಿ. ಬನ್ನಿ ಅವ್ರು ಏನ್ ಮಾಡ್ತಾರ ನೋಡೋಣ. खत्म, बाय बाय, टाटा, गुड बाय, गया.